ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತೊಂದು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇರುವಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ. ಈ ಒಂದು ಫೆನ್ಸಿಂಗ್ ವರ್ಕ್ ಅನ್ನ ಹೇಗೆ ಮಾಡೋದು, ಅದರ ಒಂದು ಆದಾಯ ವೆಚ್ಚ ಜೊತೆಗೆ ನಾವು ಯಾರು ಕೇಳದಂತವ್ರಿಗೆ ಯಾವ ರೀತಿಯಲ್ಲಿ ಯಾವ ಒಂದು ಪ್ರೈಸ್ ಅಲ್ಲಿ ನಾವು ಹಾಕೊಡ್ತೀವಿ, ಆಲ್ ಓವರ್ ಕರ್ನಾಟಕದಲ್ಲಿ ಇದನ್ನ ಎಲ್ಲೇ ನಾವು ಮಾಡ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ರವಿ ಅಂತ ಅಂದ್ಬಿಟ್ಟು ಈ ಒಂದು ಫೆನ್ಸಿಂಗ್ ವರ್ಕ್ ಮಾಡುವಂತ ಮಾಲೀಕರು. ಇವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ. ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಮಾಡ್ಕೊಡ್ತಾರೆ, ಯಾವ ವರ್ಕ್ ಯಾವ ರೀತಿಯಲ್ಲಿ ಇರುತ್ತೆ, ಇದರಲ್ಲಿ ಒಂದು 3-4 ಟೈಪ್ ಅಲ್ಲಿ ವರ್ಕ್ ಇರುತ್ತೆ. ಆ 3-4 ತರದ ವರ್ಕ್ ಅಲ್ಲಿ ಯಾವ ರೀತಿಯಲ್ಲಿ ಯಾವ ಪ್ರೈಸ್ಗೆ ಹಾಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನಾನು ತುಂಬಾ ಚೆನ್ನಾಗಿದ್ದೀನಿ. ಆಯ್ತು ಸರ್, ತಿಂಡಿ? ತಿಂಡಿ ಆಯ್ತು. ತಿಂಡಿ ಆಯ್ತು. ಸರ್, ಈ ಒಂದು ಫೆನ್ಸಿಂಗ್ ವರ್ಕ್ ಅನ್ನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ಬೇರೆ ಸಾಕಷ್ಟು ತರದ ಬಿಸ್ನೆಸ್ ಗಳಿವೆ, ಅದನ್ನ ನಾವು ಮಾಡ್ಬೋದು. ಈ ಫೆನ್ಸಿಂಗ್ ವರ್ಕ್ ಅನ್ನೋದೇ ನಿಮ್ಗೆ ಏನಕ್ಕೆ ಇಷ್ಟ ಆಯ್ತು, ಯಾಕೆ ಮಾಡ್ತಾ ಇದ್ದೀರಾ? ಸರ್, ಇದು ನಾವು ನಮ್ಮ ರೈತರಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋದು. ನಾವು ಒಂದು 5-6 ತಿಂಗಳ ಫೆನ್ಸಿಂಗ್ ಕೆಲಸ ಮಾಡಿಸ್ತಾ ಇದೀವಿ ಸರ್. ಸುಮಾರು ನಾವು ಒಂದು 500-600 ಕೆಲಸ ಗಂಟೆ ಮಾಡಿದ್ದೀನಿ. ಅವನಿಗೆ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಕೆಲಸ ಮಾಡ್ಕೊಡ್ತಾ ಇದ್ದೀನಿ ಸರ್. ನಾನು 2 ವರ್ಷ ಲೇಬರ್ ಕೆಲಸ ಮಾಡಿ ಆಮೇಲೆ ಓನರ್ ಆಗಿರೋದು. ಅದರಿಂದ ಫೆನ್ಸಿಂಗ್ ಕೆಲಸನೇ ಉತ್ತಮ ಅಂತ ನಾನೇ ಮಾಡ್ತಾ ಇದ್ದೀನಿ ಸರ್. ಸರ್, ಇದು ಫೆನ್ಸಿಂಗ್ ವರ್ಕ್ ಅಲ್ಲಿ ಎಷ್ಟು ತರದ ವರ್ಕ್ ಬರುತ್ತೆ ಸರ್? ಎಷ್ಟು ಟೈಪ್ ಅಲ್ಲಿ ಬರುತ್ತೆ? ಫೆನ್ಸಿಂಗ್ ಅಂತ 3 ತರ ಬರುತ್ತೆ. ಒಂದು ಇವಾಗ ನೋಡ್ತಾ ಇದಾರಲ್ಲ, ತಂತಿ ಲೇಯರ್ ಬರುತ್ತೆ. ಆಮೇಲೆ ಮೆಸ್ ಜಾಲರಿ ಟೈಪ್ ಅಲ್ಲಿ ಮೆಸ್ ಬರುತ್ತೆ. ಮೆಸ್ ಆದ್ಮೇಲೆ ಮಿಲಿಟರಿ ಬ್ಲೇಡ್ ಅಂತ ಬರುತ್ತೆ ಸರ್. ಇವಾಗ ಟೋಟಲ್ ಒಂದು 3 ಟೈಪ್ ಅಲ್ಲಿ ಮಾಡ್ತಾ ಇದೀವಿ ಸರ್. ಹೆಚ್ಚಿನದಾಗಿ ನೀವು ಯಾವ ಒಂದು ಟೈಪ್ ವರ್ಕ್ ನೀವು ಜಾಸ್ತಿ ಮಾಡ್ತೀರಾ ಸರ್? ನಾವು ಜಾಸ್ತಿ ಮಾಡೋದು ಅಂದ್ರೆ ತಂತಿ ಲೇಯರ್ ಸರ್. ಇವಾಗ ನೋಡ್ತಾ ಇದೀರಲ್ಲ, ಇದೇ ಜಾಸ್ತಿ ವರ್ಕ್ ಮಾಡೋದು. ಆಮೇಲೆ ಮೆಸ್ ವರ್ಕ್ ಮಾಡ್ತೀವಿ. ಮಿಲಿಟರಿ ಬ್ಲೇಡ್ ಅಂದ್ರೆ ಅದೇನಿದ್ರು ಇದ್ರಲ್ಲಿ ಫಾರೆಸ್ಟ್ ಜಾಗದಲ್ಲಿ ಪ್ರಾಣಿಗಳು ಅವು ಇವು ಬರ್ತಾವಲ್ಲ, ಆತರಲ್ಲಿ ಮಾತ್ರ ಮಾಡ್ತೀವಿ ಸರ್. ಅದನ್ನ ಆ ರೀತಿಯಲ್ಲಿ ಮಾಡ್ಕೊಡ್ತೀರಿ. ಈಗ ಹೆಚ್ಚಿನದಾಗಿ ಕಸ್ಟಮರ್ ಕೇಳುವಂತದ್ದು ಈಗ ಒಂದು 3 ಟೈಪ್ ಅಲ್ಲಿ ಯಾವ ಒಂದು ಫೆನ್ಸಿಂಗ್ ಕೇಳ್ತಾರೆ ಜನ ಜಾಸ್ತಿ? ಸರ್, ಜಾಸ್ತಿ ಬಂದು ತಂತಿ ಲೇಯರ್ ಕೇಳೋದು ಸರ್. ಅತಿ ಕಮ್ಮಿ ಬೆಲೆಯಲ್ಲಿ ಇದು ಸಿಗುತ್ತೆ ಸರ್. ಅದರಿಂದ ರೈತರಿಗೆ ಇದೇ ಉಪಯೋಗ ಜಾಸ್ತಿ ಸರ್. ಉಪಯೋಗ ಆಗುತ್ತೆ. ಆದ್ರೆ ಇವಾಗ ಫೆನ್ಸಿಂಗ್ ಅಲ್ಲಿ ನಾವು ಸಾಕಷ್ಟು ತರದ ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಕಲ್ಲಿಂದ ಒಂದು ಪೋಲ್ ಹಾಕ್ತಿವಿ, ಇನ್ನೊಂದು ಬಂದ್ಬಿಟ್ಟು ನಾವು ಸಿಮೆಂಟ್ ಹಾಕ್ತಿವಿ, ಅದ್ರ ಜೊತೆಗೆ ಇನ್ನೊಂದು ನಾವು ಕಬ್ಬಿಣದ ಹಾಕ್ತಿವಿ, ಆಂಗ್ಲರ್ ಅನ್ಬಿಟ್ಟು ಹಾಕ್ತಿವಿ. ಅದ್ರಲ್ಲಿ ಈಗ ಯಾವ್ದು ಬೆಸ್ಟ್ ಆಗುತ್ತೆ ನಿಮ್ಮಲ್ಲಿ ಸರ್? ಅದ್ರಲ್ಲಿ ನಮ್ದು ಡ್ಯೂರಬಿಲಿಟಿ ಯಾವ್ದು? ಕಲ್ಲೇ ಉಪಯೋಗ ಸರ್ ಎಲ್ಲದಕ್ಕೂ ಹೋಲ್ಸ್ಕೊಂಡ್ರೆ. ಇದು ಕಾಂಕ್ರೀಟ್ ಬಂದಿ ಅದೊಂದು ತಿಟ್ನೆಸ್ ಇರಲ್ಲ. ಆಮೇಲೆ ನಮ್ಗೆ ಗೊತ್ತಿರೋ ಅದೇನಿರುತ್ತೆ, ಅವ್ರು ಸಿಮೆಂಟ್ ಹಾಕಿರ್ತಾರೋ ಏನ್ ಹಾಕಿರ್ತಾರ ಅಂತ ಅದೊಂದು ಗೊತ್ತಿರಲ್ಲ. ಅದರಿಂದ ನಾವು ಕಲ್ಲೇ ಜಾಸ್ತಿ ಹಾಕ್ತಿವಿ. ಇದು ಕಬ್ಬಿಣ ಬಂದಿ ಸ್ವಲ್ಪ 1-2 ವರ್ಷ ಆದ್ಮೇಲೆ ತುಕ್ಕಿಡಿಯೋದೇ ಆಗ್ಲಿ ಪ್ರತಿಯೊಂದು ಆಗುತ್ತೆ. ಕಲ್ಲಾದ್ರೆ ಶಾಶ್ವತ ಇರುತ್ತೆ ಸರ್. ನಾವ್ ಸತ್ರುವೆ ನಮ್ಮ ಮಕ್ಳು ಗಂಟುವೆ ಕಲ್ಲು ಇದ್ರೆ ಶಾಶ್ವತ ಫುಲ್ಲು ಆ ತರ ಇರುತ್ತೆ ಸರ್. ಓಕೆ. ಈಗ ನೀವು ಮಾಡಿರುವಂತ ವರ್ಕ್ ನಲ್ಲಿ ಯಾರಿಗಾದ್ರು ಕೂಡ ಈಗ ಮೆಶ್ ವರ್ಕ್ ಅಥವಾ ನೀವೇನು ಮಿಲಿಟರಿ ಬ್ಲೇಡ್ ಅದು ಕೂಡ ವರ್ಕ್ ಏನು ಮಾಡ್ಕೊಟ್ಟಿದ್ದೀರಾ ಸರ್? ಮಿಲಿಟರಿ ಬ್ಲೇಡ್ ಮಾಡ್ಕೊಟ್ಟಿದ್ದೀನಿ, ಹಾಸನಲ್ಲಿ ಮಾಡ್ಕೊಟ್ಟಿದ್ದೀನಿ ಒಬ್ರಿಗೆ ಸರ್. ಅದ್ ಬಿಟ್ರೆ ಮೆಶ್ ವರ್ಕು ಹೆವಿ ಮಾಡಿದೀನಿ. ತಂತಿ ವರ್ಕು ಜಾಸ್ತಿ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಜಾಸ್ತಿ ತಂತಿ ವರ್ಕ್ ಜಾಸ್ತಿ ಮಾಡಿಸ್ಕೊಂಡಿರೋದು ಸರ್, ಮಂಡ್ಯದಲ್ಲಿ. ಈಗ ನೀವು ಒಂದು ಎಕರೆಗೆ ನಾವು ಫೆನ್ಸಿಂಗ್ ಮಾಡ್ಕೊಡ್ತೀವಿ ಅಂದ್ರೆ ನೀವು ಎಷ್ಟು ಕಲ್ ಬೇಕಾಗಬಹುದು ಸರ್? 1 ಎಕರೆಗೆ ಜಮೀನ್ ಯಾವ ತರ ಇರುತ್ತೆ ಆ ತರ ಬರುತ್ತೆ ಸರ್. 1 ಎಕರೆಗೆ ಒಂದು ಜಮೀನಲ್ಲಿ ಬಂದು 100 ಬೀಳುತ್ತೆ, ಇನ್ನೊಂದು ಜಮೀನಲ್ಲಿ 250 ಬೀಳುತ್ತೆ. ಆ ತರ ಜಮೀನ್ ಯಾವ ತರ ಇರುತ್ತೆ ಆ ತರ ಕಲ್ ಬೀಳುತ್ತೆ ಸರ್. ಹಿಂಗೆ ಅಂತ ಹೇಳಕ್ ಆಗಲ್ಲ. ಈಗ ನೀವು ಇದಕ್ಕೆ ಫೆನ್ಸಿಂಗ್ ಗೆ ಎಷ್ಟು ಅಡಿ ಕಲ್ಲನ್ನ ನಾವು ಹಾಕ್ಬೇಕಾಗುತ್ತೆ ಸೂಟಬಲ್ ಆದ ಅಂತ ಸರ್? 7 ಅಡಿ ಕಲ್ಲು, 1.5 ಅಡಿ ಗುಂಡಿ ಹೊಡಿಬೇಕು, ಇನ್ನು 5.5 ಅಡಿ ಮೇಲೆ ಉಳ್ಕೊಳ್ಳುತ್ತೆ. ಕಸ್ಟಮರ್ ಏನೋ ಇನ್ನೊಂದು ಅರ್ಧ ಅಡಿ ಹೊಡೀರಿ ಅಂದ್ರೆ 2 ಅಡಿ ಗುಂಡಿ ಹೊಡಿತೀವಿ, 5 ಅಡಿ ಮೇಲೆ ಇರುತ್ತೆ ಸರ್. ಓಕೆ. ಈಗ ನೀವು ಇದ್ರದ್ದು ಸಿಮೆಂಟ್ ಆದ್ರೂ ಅಷ್ಟೇ ಬರುತ್ತೆ, ಕಬ್ಬಿಣದಾದ್ರೂ ಅಷ್ಟೇ ಬರುತ್ತೆ ಸರ್? ಸಿಮೆಂಟ್ ಅಷ್ಟೇ ಬರುತ್ತೆ, ಕಬ್ಬಿಣನೂ ಅಷ್ಟೇ ಬರುತ್ತೆ, ಕಲ್ಲು ಅಷ್ಟೇ ಬರುತ್ತೆ ಸರ್. ಈಗ ನೀವು 2 ಅಡಿ ಗುಂಡಿ ತೆಗಿತೀರಲ್ವಾ? ಹೌದು ಸರ್. ಅದು 2 ಅಡಿಗಿಂತ ಇನ್ನೂ ಡೆಪ್ತ್ ಆಗಿ ತೆಗಿಬಹುದಾ ಸರ್? ಈ 2 ಅಡಿನೇ ಓವರ್ ಆಗುತ್ತೆ ಸರ್. 2 ಅಡಿ ಆದ್ರೇನೆ ಫುಲ್ ಟೈಟ್ ಆಗಿ ಹೋಗಿರುತ್ತೆ. ಆಮೇಲೆ 2 ಅಡಿ ಹೋಯ್ತು, ಇನ್ನ ಜಾಸ್ತಿ ಹೋಯ್ತು ಅಂದ್ರೆ ಕಲ್ ತುಂಡ ಆಗುತ್ತಲ್ಲ ಸರ್. ಕಲ್ ತುಂಡ ಆಗುತ್ತೆ. 2 ಅಡಿ ಗುಂಡಿ ಹೋದ್ರೆ ಇನ್ನು 5 ಅಡಿ ಉಳ್ಕೊಂಡಿರುತ್ತೆ. ಇವಾಗ 5 ಅಡಿ ಉಳ್ಕೊಂಡೈತೆ. ಇಷ್ಟ ಎತ್ತರ ಇದ್ರೆ ಯಾರು ಹತ್ತಕ್ಕೂ ಆಗಲ್ಲ, ಒಂದು ನೆಗೆದು ಬರಕ್ ಆಗಲ್ಲ. ಅದರಿಂದ 5 ಅಡಿ ಉಳ್ಕೊಂಡ್ರೆ ಬೆಸ್ಟ್ ಸರ್. ಸರ್, ಈಗ ನಮ್ಮ ಫ್ರೆಂಡ್ ಯಾರಿಗೆ ನಮ್ಮ ಒಂದು ವಿಡಿಯೋ ನೋಡ್ತಾ ಇರ್ತಾರೆ ನಮ್ಮ ಚಾನಲ್ ಮುಖಾಂತರ, ಈಗ ನೀವು ಇದ್ರ ಬಗ್ಗೆ ಫೆನ್ಸಿಂಗ್ ಅಂತ ಹೇಳ್ತಾ ಇರ್ತೀರಿ. ಅವ್ರೇನಾದ್ರು ನಮ್ಮ 1 ಎಕರೆಗೆ ಒಂದು ಫೆನ್ಸಿಂಗ್ ಮಾಡಿಸ್ಬೇಕು ಅಂತ ಹೇಳೋದಾದ್ರೆ ಈಗ 1 ಎಕರೆಗೆ ನೀವು ಎಷ್ಟು ಕಲ್ಲನ್ನ ಯೂಸ್ ಮಾಡ್ಕೊಳ್ತೀರಿ, ಜೊತೆಗೆ ಏನ್ ಚಾರ್ಜ್ ಮಾಡ್ತೀರಿ ನೀವು ಸರ್? ಒಂದು ಕಲ್ಲಿಗೆ ನಾವು 800 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. 800 ತಂತಿಗಾದ್ರೆ, ತಂತಿ ಲೇಯರ್ಗೆ. ಮೆಸ್ ವರ್ಕ್ ಆದ್ರೆ ಅದೊಂದು 1250 ರೂಪಾಯಿ ಅದಾಗುತ್ತೆ ಮೆಸ್ ವರ್ಕ್ಗೆ. ಓಕೆ. ಅದ್ ಬಿಟ್ರೆ ಟಾಟಾ ಒರಿಜಿನಲ್ ಮೆಸ್ ಬೇಕು ಅಂದ್ರೆ ಸರ್ ಅದು 1450 ರೂಪಾಯಿ ಆಗುತ್ತೆ. ಆ ತರ ಸರ್. ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ವರ್ಕ್ ಮಾಡ್ತಾ ಇರ್ತೀವಿ ನಾವು. ಅವ್ರು ಯಾವ ತರ ಕಮ್ಮಿ ಬೆಲೆ ಮಾಡ್ಕೊಡಿ ಅಂದ್ರೆ ಕಮ್ಮಿ ಬೆಲೆಯಲ್ಲಿ ತಂತಿ ವರ್ಕ್ ಬರುತ್ತೆ. ಸ್ವಲ್ಪ ಮೆಸ್ ಹಾಕಪ್ಪ, ಏನು ಒಂದ್ ಪ್ರಾಣಿನೂ ಬರ್ಬಾರ್ದು ಅಂದ್ರೆ ಮೆಸ್ ವರ್ಕ್ ಹಾಕಿದ್ರೆ
ಅದು ಉತ್ತಮ ಸರ್ ಮೆಸ್ಸು. ಈಗ ಟೋಟಲ್ ಈಗ ನಾವು 1 ಎಕರೆ ನಾವು ಮಾಡಿಸ್ತೀವಿ ಅಂತಂದ್ರೆ ನೀವು ಕಲ್ಲು ಎಷ್ಟಾದ್ರೂ ಯೂಸ್ ಮಾಡ್ಕೊಳ್ಳಿ, ಅಂದ್ರೆ ಆ ಒಂದು ಏನ್ ಜಮೀನು ಇದೆಯೋ ಆ ಒಂದು ಆಕಾರಕ್ಕೆ ಸಂಬಂಧಪಟ್ಟಂಗೆ 1-2-3 ಕಲ್ಲುಗಳು ಎಕ್ಸ್ಟ್ರಾ ಆಗ್ಬೋದು, 1-2 ಕಲ್ಲು ಮೈನಸ್ ಆಗ್ಬೋದು, ಅದ್ ಹೇಗೆ ಇರ್ಬೋದು. ಆದ್ರೆ 1 ಎಕರೆಗೆ ಅಂತ ಹೇಳೋದಾದ್ರೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ, ಎಷ್ಟು ಅಮೌಂಟ್ ಸರ್? 1 ಎಕರೆ ಬಂದು ಮಿನಿಮಮ್ ಒಂದು 2 ಲಕ್ಷ ಗಂಟು ಹೋಗುತ್ತೆ ಸರ್ ತಂತಿ ವರ್ಕ್ ಅಲ್ಲಿ. 1 ಎಕರೆಗೆ 1 ಎಕರೆಗೆ 2 ಲಕ್ಷ ಗಂಟು ಹೋಗುತ್ತೆ. ಮೆಶ್ ವರ್ಕ್ ಆದ್ರೆ 1-2.5 ಲಕ್ಷ ಗಂಟು ಹೋಗುತ್ತೆ. 2 ಲಕ್ಷ. ಟಾಟಾ ಮೆಶ್ ಬೇಕು ಅಂದ್ರೆ 3 ಲಕ್ಷ ಹತ್ರ ಹೊಂಟೋಗುತ್ತೆ ಸರ್. ಓಕೆ, ಈಗ ನಾನು ಇದು ಕಲ್ ಬೇಡ, ನನಗೆ ಒಂದು ಸಿಮೆಂಟ್ ಬ್ಲಾಕ್ ಬೇಕು, ಸಿಮೆಂಟ್ ಪೋಲೆ ಬೇಕು ಅನ್ನೋದಾದ್ರೆ ಅದಕ್ಕೆ ಎಷ್ಟಾಗ್ಬೋದು? ಮಾಡ್ಕೊಡ್ತೀವಿ ಸರ್. ಅದು ಅಂದ್ರೆ ನಾವು ಅದು ಕೇಳ್ಬೇಕು, ನಾವು ಇದುವರೆಗೂ ಎಲ್ಲೂ ಮಾಡಿಲ್ಲ. ಅದು ಜಾಸ್ತಿ ಜನ ಕೇಳೋದು ಇಲ್ಲ, ಅದ್ ಮಾಡಿಸ್ಕೊಳ್ಳೋದು ಇಲ್ಲ ಸರ್. ಅದೇನಂದ್ರೆ ಒಂದ್ಸತಿ ನೆಟ್ ಆದ್ಮೇಲೆ ಅದ್ ಕಿತ್ ನೆಟ್ಬೇಕು, ಸ್ವಲ್ಪ ಜಾಗ ಅವ್ರ ಗದ್ದೆಗೆ ಹಾಕ್ಸ್ಕೊಬಿಟ್ಟಿದೀನಿ ಅಂದ್ರೆ ಕಿತ್ ನೆಟ್ಟಕ್ಕೂ ಆಗಲ್ಲ, ಅದು ಹೋಗ್ಬಿಡುತ್ತೆ ಸರ್. ಅದು ಒಂದು ಸತಿ ನಾವು ಟೈಟ್ ಹೊಡೆದ್ಮೇಲೆ ಕಲ್ಲು ಹಿಂಗ್ ಅಲ್ಲಾಡ್ಸಿ ತೆಗಿತೀವಲ್ಲ, ಅವಾಗ ಕಟ್ ಆಗಿ ಹೋಗುತ್ತೆ. ಫಿಟ್ನೆಸ್ ಕೊಬ್ಬಣ ಹಾಕಿರಲ್ಲ ಅವರು, ಅದರಿಂದ ಕಲ್ಲಾದ್ರೆ ಉತ್ತಮ ಸರ್. ಹೌದು, ಈಗ ನಾವು ಗುಂಡಿ ತೆಗಿದ್ವಿ ಅಂತಾರೆ, ಬೇಕಾದ್ರೆ ಕಲ್ಲುಗಳನ್ನ ಹಾಕ್ಬಿಡ್ಬೇಕಾದ್ರೆ ಹಿಂಗೆ ಫುಲ್ ಟೈಟ್ ಆಗ್ಬಿಟ್ಟಿರುತ್ತೆ, ಇದ್ ಮಾಡಿದ್ರು ಕೂಡ ಹಾಗಾಗಿ ಇದು ಬೆಸ್ಟ್ ಅಂತ ನೀವು. ಹೌದು, ಕಲ್ಲಾದ್ರೆ ಬೆಸ್ಟ್ ಸರ್. ಈಗ ನಮ್ಮ ಹತ್ರ 1 ಎಕರೆ ಜಮೀನ್ ಇಲ್ಲ, ನಾನು ಒಂದು ಸೈಟ್ ಇದೆ, ಒಂದು ಸೈಟ್ ಗೆ ಏನಾದ್ರು ಕೂಡ ಒಂದು ಪೋಲಿಂಗ್ ಮಾಡಿಸಬೇಕು, ಫಿನಿಶಿಂಗ್ ಮಾಡಬೇಕು ಅನ್ನೋದ್ರೆ ಒಂದು ಸೈಟ್ ಗೆ, ಈಗ ಫಾರ್ ಎಕ್ಸಾಂಪಲ್ 30-40 ಸೈಟ್ ಗೆ ನೀವು ಎಷ್ಟು ಚಾರ್ಜ್ ಮಾಡಬಹುದು ಸರ್? ಒಂದು 30-40 ಸೈಟ್ ಗೆ ಸರ್ ಒಂದು 35ರಿಂದ 40 ಸಾವಿರ ಆಗುತ್ತೆ ಸರ್. 35ರಿಂದ 40 ಸಾವಿರ ಆಗುತ್ತೆ. 40 ಸಾವಿರ ಆಗ್ಬೋದು. ಹೌದು ಸರ್. ಈಗ ಈ ತರ ವರ್ಕ್ ಆದ್ರೆ 40 ಸಾವಿರ ಆಗ್ಬೋದು. ಸಿಮೆಂಟ್ ಆದ್ರೆ ಸರ್, ಸಿಮೆಂಟ್ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಅವರು ಎಷ್ಟು ಕೊಡ್ತಾರೆ ಏನು ಅಂತ ನಮಗೂ ಗೊತ್ತಿರಲ್ಲ. ಅವ್ರು ಯಾವ ತರ ಓನರ್ಗಳು ಯಾವ ತರ ಕೇಳ್ತಾರ ಸೈಜ್ ಆ ತರ ಇರುತ್ತೆ. ಈ ಮಿಲಿಟರಿ ಲೇಸರ್ ಬ್ಲೇಡ್ ಹಾಕಿ ಮಾಡ್ತೀವಿ ಅಂದ್ರೆ ಅದು ಸರ್, ಅದು ಬಂದು ಸ್ವಲ್ಪ ಒಂದ್ 900 ರೂಪಾಯಿ 950 ರೂಪಾಯಿ ತರ ಆಗುತ್ತೆ. ಅವ್ರು ಎಷ್ಟು ಲೇಯರ್ ತಂತಿ ಕೇಳ್ತಾರ ಅದ್ರ ಮೇಲೆ ಹೋಗುತ್ತೆ ಸರ್ ಕಸ್ಟಮರ್. ಈಗ ನೀವು ಮಾಡಿರುವಂತ ಈ ಒಂದು ಫೆನ್ಸಿಂಗ್ ವರ್ಕ್ ಸುಮಾರು ಎಷ್ಟು ವರ್ಷಗಳ ಕಾಲ ಬಾಳಿಕೆ ಬರ್ಬೋದು ಸರ್? ಇದು ಕಂಪನಿಯಿಂದಾನೆ 15 ವರ್ಷ ಗ್ಯಾರಂಟಿ ಕೊಟ್ಟಾರ ಸರ್. ನಾನು ಇನ್ನೂ ಒಂದು 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದೀನಿ. 20 ವರ್ಷ ಪಕ್ಕ ಬಂದೇ ಬರುತ್ತೆ. ಅಂದ್ರೆ ನೀವು ಹೇಳಿರುವಂತದ್ದು ಈ ಒಂದು ಮುಳ್ತಂತಿಗೆ 15 ವರ್ಷ 15 ವರ್ಷ ಗ್ಯಾರಂಟಿ. ನೀವು ಮಾಡಿರುವಂತ ವರ್ಕ್ ಎಷ್ಟು ವರ್ಷ ನೀವು ಗ್ಯಾರಂಟಿ ಕೊಡ್ತೀರಿ ಸರ್? ನಾವು 20 ವರ್ಷ ಒಂದು ಮೆಸ್ ಇದಾಗಿರ್ಬೋದು, ಮುಳ್ತಂತಿ ಆಗಿರ್ಬೋದು, ನೀವು ಹಾಕಿರುವಂತ ಪೋಲ್ ಆಗಿರ್ಬೋದು, ನಿಮ್ಮ ವರ್ಕ್ ಟೋಟಲಿ ಒಂದು ಕಸ್ಟಮರ್ ಗೆ ನೀವು ಎಷ್ಟು ವರ್ಷವರೆಗೆ? ಸರ್ 20 ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು. ಸಪೋಸ್ ಏನಾದ್ರು ಈಗ ನಮ್ಮ ಒಂದು ಕಲ್ಲು ಮುರಿದಾಯ್ತು ಅಥವಾ ನಮ್ಮ ಒಂದು ತಂತಿ ಏನಾದ್ರು ಸ್ಲಾಗ್ ಆಯ್ತು, ಇದ್ರೆ ನೀವು ಕಟ್ಟಿರ್ತೀರಲ್ವಾ, ಹೌದು ಏನಾದ್ರು ಬಿಚ್ಚಾಯ್ತು ಸಮಥಿಂಗ್ ಏನಾದ್ರು ಬಂದ್ ಮಾಡ್ಕೊಡ್ತೀನಿ ಸರ್. ಈಗ ಓಕೆ, ಈಗ ನಾನು ಏನಾದ್ರು ಮಾಡಿದೆ ಅಂದ್ರೆ ನಾನು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಬೇರೆ ಯಾವ್ದೋ ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಈಗ ಒಂದು ಸಿಮೆಂಟ್ ಪೋಲ್ದೆ ಹಾಕ್ಸಿದ್ದೆ ನಾನು, ಅದು ಆ ಕಡೆ ಈ ಕಡೆ ಜರುಗಿಸ್ಬೇಕಾದ್ರೆ ಡ್ಯಾಮೇಜ್ ಆಗುತ್ತೆ. ಈಗ ರಿವರ್ಕ್ ನನ್ಗೆ ಬೇಕಾಗುತ್ತೆ. ಹೌದು ಸರ್. ನೀವು ರಿವರ್ಕ್ ಕೂಡ ಮಾಡ್ಕೊಡ್ತೀರಾ? ರಿವರ್ಕ್ ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ದು ಕಲ್ಲು ತಂತಿ ಎಲ್ಲ ಅವರೇ ಕೊಡ್ತೀನಿ ಅಂದ್ರು, ಬರೀ ಲೇಬರ್ ಚಾರ್ಜ್ ತಗೊಂಡು ನಾವು ಕೆಲಸ ಮಾಡ್ಕೊಡ್ತೀವಿ ಸರ್. ಈಗ ನಮ್ಮ ಈಗ ಸುತ್ತಮುತ್ತ ನೀವು ಮಂಡ್ಯ ಡಿಸ್ಟ್ರಿಕ್ಟ್ ಅವರು ಅಂತ ಹೇಳಿದ್ರೆ, ಈಗ ನಮಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕೂಡ ಕೇಳ್ತಾರೆ, ಕಾಲ್ ಮಾಡ್ತಾರೆ. ಈಗ ಒಂದು ವಿಡಿಯೋ ನೋಡೋದ್ ಮುಖಾಂತರ ಮಾಡ್ತಾರೆ. ಈಗ ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆ ನೀವು ಮಾಡ್ಕೊಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾ ಸೈಡ್ ಮಾಡ್ಕೊಡ್ತೀವಿ ಸರ್. ನಾವು ಜಾಸ್ತಿ ಬಳ್ಳಾರಿ ಸೈಡ್ ಜಾಸ್ತಿ ಮಾಡಿದೀನಿ ಸರ್ ವರ್ಕ್ಗಳು ನಾನು. ಬಳ್ಳಾರಿ ಇಲ್ಲಿ ಆದ್ರೆ ನೀವು ಸುತ್ತಮುತ್ತ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ನೀವು ಮಾಡ್ತೀವಿ. ಒಂದು ಸೈಟ್ ಗೆ 30-40 ಸೈಟ್ ಗೆ ನೀವು 40,000 ರೂಪಾಯಿ. ಅಲ್ಲಿ ಒಂದು ಬೇರೆ ಕಡೆ ಹೋಗ್ಬಿಟ್ಟು ಈಗ ಬೇರೆ ಒಂದು ಡಿಸ್ಟ್ರಿಕ್ಟ್ ಹೋಗಿ ಮಾಡ್ಕೊಡ್ತೀವಿ ಅಂತಂದ್ರೆ ಆ ಒಂದು ಏನ್ ಡಿಸ್ಟೆನ್ಸ್ ಇರುತ್ತೆ ಅದ್ರದ್ದು ನೀವು. ಹೌದು ಸರ್, ಸ್ವಲ್ಪ ಜಾಸ್ತಿ ತಗೋತೀವಿ. ಒಂದ್ 20 ರೂಪಾಯಿ ಜಾಸ್ತಿ ತಗೋತೀವಿ. 20 ರೂಪಾಯಿ ಜಾಸ್ತಿ ತಗೋತೀವಿ. ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 40,000 ರೂಪಾಯಿ ಇಲ್ಲ ಇತ್ತು ಅಲ್ಲಿ ಎಷ್ಟಾಗ್ಬೋದು ಸರ್? ಅಲ್ಲೊಂದು 45,000 ಆಗ್ಬೋದು ಸರ್. ಓಕೆ, ಈಗ ನಮ್ಮ ಒಂದು ಚಾನಲ್ ನೋಡಿ ನಾನು ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ. ನಿಮ್ ಚಾನಲ್ ಕಡೆಯಿಂದ ಬಂದಿದ್ದೀನಿ, DMS ಕಡೆಯಿಂದ ಬಂದಿದ್ದೀನಿ. ಸ್ವಲ್ಪ ಡಿಸ್ಕೌಂಟ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 10 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೆಲಸ ಮಾಡ್ಕೊಡ್ತೀನಿ. ನಾನು ಹೇಳಿರೋ ರೇಟ್ ಕಿನ್ನ ಒಂದು 10 ರೂಪಾಯಿ ಡಿಸ್ಕೌಂಟ್ ಮಾಡಿ ಒಂದು 40,000 ರೂಪಾಯಿ ನಮಗೆ ಒಂದು ಸೈಟ್ ಗೆ ನೀವು ಚಾರ್ಜ್ ಮಾಡಿದ್ರೆ, ಈಗ ನನಗೆ ನಾವು DMS ಚಾನಲ್ ಕಡೆಯಿಂದ ಬಂದಿದ್ದೀವಿ ಸರ್, ನೀವು ನೋಡ್ಕೊಂಡು ಬಂದಿದ್ದೀವಿ, ನಿಮ್ ವರ್ಕ್ ನನಗೆ ಇಷ್ಟ ಆಯ್ತು ಅನ್ನೋದಾದ್ರೆ ಈಗ ಒಂದು 40,000 ರೂಪಾಯಿ ಆಗಿದ್ರೆ ನೀವು ಎಷ್ಟು ಮೈನಸ್ ಮಾಡಬಹುದು ನನಗೆ? ಸರ್ ಒಂದ್ 2,000 ಬಿಟ್ಟು ಕೊಡ್ತೀನಿ ಸರ್. 2,000? ಹೌದು ಸರ್. ನಿಮ್ ಕಡೆಯಿಂದ ಬಂದ್ರೆ ಒಂದ್ 2,000 ಬಿಟ್ಟು ಕೊಡ್ತೀನಿ ಸರ್. 2,000 ಬಿಟ್ಟು. ಹೌದು ಸರ್. ಅಕಸ್ಮಾತ್ ಏನಾದ್ರು ಈಗ ಒಂದು 15 ವರ್ಷ ಅಥವಾ ಒಂದು 20 ವರ್ಷದಲ್ಲಿ ಸಮಥಿಂಗ್ ನೀವು ಹೇಳಿರುವಂತ ಡ್ಯೂರೇಷನ್ ಒಳಗಡೆ ಒಂದು 5 ವರ್ಷದಲ್ಲಿ ಏನಾದ್ರು ತಂತಿ ಏನಾದ್ರು ಬಿದ್ದವರು ರಿವರ್ಕ್ ನೀವು ಫ್ರೀ ಆಗಿ ಮಾಡ್ಕೊಡ್ತೀನಿ ಸರ್. ಸರ್ ಫ್ರೀ ಅಂತ ಮಾಡಕ್ಕಾಗಲ್ಲ, ಅದರಲ್ಲಿ ನಾವು ಲೇಬರ್ ಚಾರ್ಜ್ ತಗೋತೀವಿ. ಅಂದ್ರೆ ಹೌದು ಸರ್. ಏನಾದ್ರು ಡ್ಯಾಮೇಜ್ ಆಗಿದೆ ಕಲ್ ನೀವು ರಿಪ್ಲೇಸ್ ಲೇಬರ್ ಚಾರ್ಜ್ ಲೇಬರ್ ತಂತಿದ ಏನಾದ್ರು ಡ್ಯಾಮೇಜ್ ಏನಾರು ಆಗಿತ್ತು ಬಂದ್ ರಿವರ್ಕ್ ಮಾಡ್ಕೊಡ್ತೀವಿ ಸರ್. ಈಗ ನೀವು ಟಾಟಾದ ಮುಳ್ತಂತಿ ಅಂತ ಹೇಳಿದ್ರಿ ನೀವು. ಹೌದು ಸರ್. ಇದ್ರಲ್ಲಿ ಈಗ ಇನ್ನೊಂದು ಲೋಕಲ್ ಕೂಡ ಬರುತ್ತೆ. ಹೌದು. ಈಗ ನೀವು ಅದನ್ನ ಟಾಟಾನೇ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ನೀವು ಯಾವ್ದೋ ಇದೇ ತರ ತಂದು ಬೇರೆ ಲೋಕಲ್? ಇಲ್ಲ ಸರ್, ಟಾಟಾ ಅಂತ ಮೆಶ್ ತಂತಿಲೇ ಇರುತ್ತೆ ಸರ್. ಇಲ್ಲ ಇದೆ ನೋಡಿ ಸರ್, ಇಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಇರುತ್ತೆ ತಂತಿಲಿ. ಆಮೇಲೆ ನಾವು ತರ ರೋಲ್ ಅಲ್ಲಿ ಬಿಲ್ ಇರುತ್ತೆ. ಓಕೆ, ಒಂದ್ ರೋಲ್ಗೆ ನೀವು ಟಾಟಾ ಬ್ರ್ಯಾಂಡ್ ಆದ್ರೆ ಎಷ್ಟು ಕೊಡ್ಬೋದು, ಎಷ್ಟು ಚಾರ್ಜ್ ಆಗುತ್ತೆ ಸರ್? ನಮ್ದು ಕಲ್ಲಿಂದ ಕಲ್ಲಿಗೆ ಲೆಕ್ಕ ಇರುತ್ತೆ ಸರ್. ಓಕೆ, ಕ್ಲಿಯರ್. ಈಗ ನೀವು ಒಂದು ಬಂಡಲ್ ತರ್ತಿರಲ್ಲ, ಒಂದು ಬಂಡಲ್ಗೆ ಟಾಟಾದ ಕಂಪನಿ ಎಷ್ಟಾಗಬಹುದು ಅಮೌಂಟ್?
ಸರ್ 4200 ರೂಪಾಯಿ ಬೀಳುತ್ತೆ. 4200 ರೂಪಾಯಿ. ಹೌದು. ಈಗ ನೀವು ಲೋಕಲ್ ತಂದು ಮಾಡೋದಾದ್ರೆ ಆ ಒಂದು ರೋಲ್ಗೆ ಎಷ್ಟು? 2200 ರೂಪಾಯಿ. ಅಂದ್ರೆ ಅದಾದ್ರೆ ನೀವು ಒಂದು 2,500 ಸೇವ್ ಆದಂಗ ಆಗುತ್ತೆ ಸರ್. ಓಕೆ. ಹಾಗಾಗಿ ನಾನು ಕೇಳ್ತಾ ಕಸ್ಟಮರ್ ಇನ್ನೊಂದು ಲೋಕಲ್ ತಂತಿ ದಪ್ಪ ಬರುತ್ತೆ ಸರ್, ಆ ತಂತಿನೇ ಹಾಕಿ ಅಂತಾರೆ. ಅದೆಲ್ಲ ಹಾಕ್ಸ್ಕೋಬಾರ್ದು. ಇದು ಒರಿಜಿನಲ್ ತಂತಿ ಸಣ್ಣ ಇರುತ್ತೆ, ಅದು ದಪ್ಪ ಇರುತ್ತೆ ಲೋಕಲ್ ತಂತಿ. ಓಕೆ. ಅದಕ್ಕೂ ಮತ್ತೆ ಇದಕ್ಕೂ ಡಿಫರೆನ್ಸ್, ಒಂದು ದಪ್ಪ, ಅದು ಸಣ್ಣ ಇರುತ್ತೆ, ಆಮೇಲೆ ರೇಟ್ ವೇರಿಯೇಷನ್ ಇರುತ್ತೆ ಸರ್. ರೇಟ್ ವೇರಿಯೇಷನ್. ಅವ್ರು ಅದನ್ನ ಹಾಕಿ ಅಂದ್ರೆ ನಮ್ಗೆ ಇನ್ನ 2,000 ಉಳ್ಕೊಳ್ಳುತ್ತೆ. ಓಕೆ. ಇವಾಗ ನಾನು ಆ ಒಂದ್ ತಂತಿ ಈ ಒಂದ್ ತಂತಿಗೂ ಡಿಫರೆನ್ಸ್, ಅದು ದಪ್ಪ ಇರುತ್ತೆ, ಸಣ್ಣ ಇರುತ್ತೆ. ಕಲರ್ ಅಲ್ಲಿ ಅದು ವೈಟ್ ಕಲರ್ ಇರುತ್ತೆ, ವೈಟ್ ಇರುತ್ತೆ. ಇದು ಬಂದ್ಬಿಟ್ಟು ಸಿಲ್ವರ್ ಇರುತ್ತೆ ಸರ್, ಸಿಲ್ವರ್ ಕಲರ್ ಇರುತ್ತೆ. ಈಗ ಇದುವರೆಗೂ ನೀವು ಈ ಒಂದು ಆಲ್ ಓವರ್ ಕರ್ನಾಟಕ ಮತ್ತೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಸುತ್ತಮುತ್ತ ಭಾಗದಲ್ಲಿ ಎಷ್ಟು ವರ್ಕ್ ನೀವು ಮಾಡಿರ್ಬೋದು ಸರ್? ನಾನು ಒಂದು 500-600 ಕೆಲಸ ಗಂಟು ಮಾಡಿದ್ದೀನಿ ಸರ್. ಅದ್ರಲ್ಲಿ ಯಾವ್ದಾದ್ರು ಇದುವರೆಗೆ ಏನಾದ್ರು ಕಂಪ್ಲೇಂಟ್ ಸರ್? ಯಾವ್ದು ಪ್ರತಿಯೊಂದು ಜಾಗದಲ್ಲಿ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. ಕಸ್ಟಮರ್ ಒಂದ್ ಸತಿ ನಮ್ಗೆ ಕೆಲಸ ಕೊಟ್ಟಾದ್ಮೇಲೆ ಕೆಲಸ ಮುಗಿಯೋ ಗಂಟು ಕಸ್ಟಮರ್ ಬರೋದ್ ಬೇಡ, ಆ ತರ ಇರುತ್ತೆ ಸರ್. ಈಗ 1 ಎಕರೆಗೆ ನೀವು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ಬೋದು ಸರ್? 2 ದಿನದಲ್ಲಿ ಮುಗಿದಿತ್ತೆ ಸರ್. 2 ದಿನದಲ್ಲಿ ಮುಗಿದಿದೆ. ಇವಾಗ ನಾವು ಒಂದು ಕಲ್ಲು ಈ ತರ ನೆಟ್ಟಿದ್ದೀವಿ, ಈಗ ಆ ಕಡೆ ಈ ಕಡೆ ಸಪೋರ್ಟಿಂಗ್ ಅಂತ ಕೊಟ್ಟಿದ್ರಲ್ಲ, ಈಗ ಕೆಲವೊಂದ್ ಕಡೆ ಸಪೋರ್ಟಿಂಗ್ ಮಾಡಲ್ಲ ಸರ್. ಅದು ಇದಕ್ಕೇನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತೀರಾ ಸರ್? ಇದಕ್ಕೇನು ಇಲ್ಲ ಸರ್, ಇದು ಕಲ್ ಚಾರ್ಜ್ ಲೇಬರ್ ಚಾರ್ಜ್ ಎಕ್ಸ್ಟ್ರಾ ಮಾಡ್ತೀವಿ ಸರ್. ತಂತಿ ಚಾರ್ಜ್ ಇರಲ್ಲ, ತಂತಿ ಮಿಸ್ ಚಾರ್ಜ್. ಕಲ್ ಚಾರ್ಜ್ ಏನಿರುತ್ತೋ ಅದ್ ಮಾಡ್ತೀವಿ, ಲೇಬರ್ ಚಾರ್ಜ್ ಏನಿರುತ್ತೋ ಅದ್ ಮಾಡ್ತೀವಿ. ಇದೇನಕ್ಕೋಸ್ಕರ ಕೊಡೋದು ಅಂದ್ರೆ ಲಂತ್ ಇರುತ್ತಲ್ಲ, ಲಂತ್ ಇರೋದ್ರಿಂದ ಸ್ವಲ್ಪ ಲೂಸ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಆ ಕಡೆ ಈ ಕಡೆ 8 ಕಲ್ಗೆ 2 ಸಪೋರ್ಟ್ ಕಲ್ ಕೊಡ್ತೀವಿ. ಮೂಲೆಯಲ್ಲಿ ಬಂದು ಡಬಲ್ ಕಲ್ ಇರುತ್ತೆ. ಮೂಲೆಯಲ್ಲಿ? ಹೌದು ಸರ್, ಮೂಲೆಯಲ್ಲಿ ಡಬಲ್ ಕಲ್ ಇರುತ್ತೆ ಸರ್. ಈ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಹೌದು ಸರ್. ಈಗ ಅದು ನೀವು ಟ್ರಯಾಂಗಲ್ ಸೇಪು ಮಾಡಿದ್ರಲ್ವಾ? ಈಗ ಟ್ರಯಾಂಗಲ್ ಸೇಪ್, ಈಗ ಕೆಲವೊಂದು ಕಲ್ಗಳು ನಾವು ನೋಡಿರ್ತೀವಿ, ಈಗ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗುನು ಈ ತರ ನಾವು ಟ್ರಯಾಂಗಲ್ ಸೇಪ್ ಈ ತರ ನಾವು ಸಪೋರ್ಟಿಂಗ್ ಕೊಡ್ಬೇಕು ಅಂದ್ರೆ ಎಷ್ಟು ಕಲ್ಲಾದ ನಂತರ ನೀವು ಸಪೋರ್ಟಿಂಗ್ ಕೊಡ್ತೀರಿ? 8 ಕಲ್ಗೆ 2 ಕಲ್ ಸಪೋರ್ಟ್ ಕೊಡ್ತೀವಿ ಸರ್. 8 ಕಲ್. ಹೌದು ಸರ್. ಈಗ ಒಂದು ಕಲ್ಲಿಂದ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದೊಂದು ಕಲ್ಲು ನೆಟ್ಟಿದ್ದೀರಾ, ಹೌದು ಸರ್, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಡಿಫರೆನ್ಸ್? 6 ಅಡಿ ಗ್ಯಾಪ್ ಇರುತ್ತೆ ಸರ್. 6 ಅಡಿ ಗ್ಯಾಪ್ ಇರುತ್ತೆ. ಕಲ್ಲಿಂದ ಕಲ್ಲು ಬಂದು 5.5 ಅಡಿ ನಿಂತಿರುತ್ತೆ ಕಲ್ಲು. 5 ಅಡಿ ಕಲ್ಲು. 5 ಅಡಿ. ಇವಾಗ ನೀವು ಮೆಸ್ ಹಾಕ್ತಿರಲ್ವಾ, ಈಗ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಈಗ ಮುಳ್ಳು ತಂತಿ ಹಾಕಿದ್ರೆ ಇಲ್ಲಿಂದ ಎಷ್ಟಿರುತ್ತೆ, ಎಷ್ಟು ಅಡಿ ಡಿಫರೆನ್ಸ್ ಅಲ್ಲಿ ಮಾಡ್ತಾರೆ ಸರ್? ಅರ್ಧ ಅಡಿ ಇರುತ್ತೆ, 6 ಲೇಯರ್ ತಂತಿ ಬರುತ್ತೆ. ಅರ್ಧ ಅಡಿ 3 ಲೇಯರ್ ಇರುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ. ಬೇರೆ ಕಡೆ ಎಲ್ಲ ನೀವು ಒಂದು 5 ಮಾತ್ರ ತಂತಿನ ನೀವು ಎಳಿತೀರಿ ಅಂತ ಹೇಳಿದ್ರೆ, ನಾನು 6 ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನೀವು 5 ಮಾಡ್ಬೋದಲ್ಲ? ನಿಮ್ಗೆ ಅಮೌಂಟ್ ಸ್ವಲ್ಪ ಸೇವ್ ಆಗುತ್ತೆ. ನೀವು ಯಾಕೆ ಕಸ್ಟಮರ್ ಗಳಿಗೆ ಒಂದು 6? ಏನಕ್ಕೋಸ್ಕರ ಅಂದ್ರೆ ಸರ್, ಅವ್ರು ಹಾಕ್ಸಿರೋದೇ ವೇಸ್ಟ್ ಆಗ್ಬಿಡುತ್ತೆ ಸರ್. ಕಸ್ಟಮರ್ 5 ಲೇಯರ್ ಅಂದ್ರೆ ಒಂದೊಂದ್ ಅಡಿಗೆ ಒಂದೊಂದ್ ಲೈನ್ ಬಂದ್ ಕೂತ್ಕೊಳ್ಳುತ್ತೆ. ಒಂದೊಂದ್ ಅಡಿ ಅಂದ್ರೆ ಆರಾಮಾಗಿ ಪ್ರತಿಯೊಂದು ಪ್ರಾಣಿನೂ ಬರುತ್ತೆ ಸರ್ ಒಳಗೆ, ಮನುಷ್ಯರು ಬಂದು ನುಗ್ಗ್ ಬರ್ಬೋದು. ಓಕೆ. ಈಗ ನೀವು ಇದನ್ನ ಅರ್ಧ ಅಡಿಗೆ ಹಾಕಿದ್ರೆ ಒಂದು ಅರ್ಧ ಅಡಿ ಐತೆ ಸರ್. ಅರ್ಧ ಅಡಿಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಅರ್ಧ ಅಡಿಗೆ ಸ್ವಲ್ಪ ರೈಸ್ ಆಯ್ತಾ ಇರುತ್ತೆ ಮೇಲೆ. 6 ಲೇಯರ್ ಹಾಕೋದ್ರಿಂದ ರೈತರಿಗೆ ಉತ್ತಮ ಸರ್. ಈಗ ನೀವು 6 ಲೇಯರ್ ಹಾಕಿದ್ರೆ ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತೀರಾ? ಇಲ್ಲ ಸರ್. 5 ಲೇಯರ್ಗೆ ಒಂದು ಕಂಪ್ನಿ ನಮ್ಗೆ ಗೊತ್ತಿರೋರ್ದೇ ಐತೆ. ಅಲ್ಲಿಂದ ನಾವು ತರ್ಸ್ಕೊಂಡು ನಾವೇ ತಗೋಗಿ ಖುದ್ದಾಗಿ ಹಾಕೊಡೋದ್ರಿಂದ ಕಮ್ಮಿ ಬಜೆಟ್ ಎಲ್ಲ ಆಗುತ್ತೆ ಸರ್. ಬೇರೆಯವರೆಲ್ಲ 3ನೇ ವ್ಯಕ್ತಿ ಹತ್ರ ತಗೊಬಂದಿ ಮಾಡ್ತಾರೆ, ಅದರಿಂದ ಅವ್ರು ಸ್ವಲ್ಪ ರೈಸ್ ಮಾಡ್ತಾರೆ ಅಮೌಂಟ್ ನೆಲ್ಲ. ನಾವ್ ಅಲ್ಲಿಗೆ ಕಂಪ್ನಿ ಹತ್ರ ಹೋಗಿ ನಾವೇ ತಂದಿ ಮಾಡೋದ್ರಿಂದ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ. ಈಗ ನೀವು ಕಂಪ್ನಿ ಕಡೆಯಿಂದ ಏನಾದ್ರು ಟೈಪ್ ಆಗಿದ್ರೆ ಅಲ್ಲಿ ಕಡಿಮೆ ರೇಟ್ ಸಿಗ್ಬೇಕು ಅಂದ್ರೆ? ಹೌದು ಸರ್. ಈಗ ನೀವು ಗುಂಡಿ ತೆಗೆದ್ರಲ್ವಾ, ಗುಂಡಿ ವರ್ಕ್ ನ ನೀವು ಕೈನಲ್ಲೇ ನೀವು ಮಾಡ್ತೀರಾ ಅಥವಾ ಕೈಯಲ್ಲಿ? ಸರ್, ಮಿಷಿನ್ ಹೋಗೋ ಜಾಗದಲ್ಲಿ ಮಿಷಿನ್ ಹಾಕ್ತಿವಿ, ಮಿಷಿನ್ ಹೋಗದೆ ಇರೋ ಜಾಗದಲ್ಲಿ ಆರಲ್ಲಿ ಹೊಡಿತೀವಿ ಸರ್, ಕೈಯಲ್ಲಿ. ಹೌದು. ನಿಮ್ಮಲ್ಲಿ 1 ಎಕರೆಗೆ ನೀವು ಫೆನ್ಸಿಂಗ್ ಮಾಡ್ಬೇಕಂದ್ರೆ ಎಷ್ಟು ಲೇಬರ್ ನಿಮ್ಮಲ್ಲಿ? ಸರ್, ಒಂದ್ 10 ಜನ ಬರ್ತಾರೆ ಅಷ್ಟೇ. ನಮ್ಮಲ್ಲಿ 3 ಬ್ಯಾಚ್ ಐತೆ. ಎಲ್ಲಾ ಬ್ಯಾಚ್ ಅಲ್ಲೂ 12 ಜನ 10 ಜನ ಅವ್ರೆ 3 ಬ್ಯಾಚ್ ಅಲ್ಲೂ ಸರ್. ಒಂದು ಬ್ಯಾಚ್ ಬಂದು 2 ದಿನ ಮುಗಿಸ್ಕೊಂಡು ಹೊಂಡೋಯ್ತಾರೆ ಸರ್ ಕೆಲಸ, ಆ ತರ ಇರುತ್ತೆ. ಈಗ ನೀವು ಈ ಒಂದು ಕಲ್ಲು ಲೆಂತ್ ಬಂದ್ಬಿಟ್ಟು ನಿಮ್ಗೆ 7 ಅಡಿ ಅಂತ ಹೇಳಿ? 7 ಅಡಿ ಸರ್. ಅದ್ರ ಜೊತೆಗೆ ನೀವು ಇದು ಬಿಡ್ತು ಮತ್ತೆ ಈ ಕಡೆ ಬಂದ್ಬಿಟ್ಟು ಲೆಂತ್ ಎಷ್ಟು ಇರ್ಬೋದು? 6-4 ಇರುತ್ತೆ ಸರ್. ಇದು ಅಗಲ ಬಂದು 6 ಇಂಚ್ ಇರುತ್ತೆ, ಇದು 4 ಇಂಚ್ ಇರುತ್ತೆ. 4 ಇಂಚ್. ಹೌದು ಸರ್. 100 ಇದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಕಲ್ಲು ಎಲ್ಲಾರು ಇದೇ ತರ ಮಾಡ್ತಾರೆ. ಇದೇ ಒಂದು ಸ್ಟ್ಯಾಂಡರ್ಡ್ ಇದೇ ಸ್ಟ್ಯಾಂಡ್ ಅಲ್ಲೇ ಬರುತ್ತೆ. 100ಕ್ಕೆ ಒಂದು 10 ಕಲ್ಲು ವೇರಿಯೇಷನ್ ಬಂದೇ ಬರುತ್ತೆ ಸರ್. ವೇರಿಯೇಷನ್ ಅಂದ್ರೆ ಹಿಂಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ ವಿಡಿಯೋ ನೋಡ್ತಾ ಇರೋರು ಹಿಂಗ್ ಹೇಳಿದಪ್ಪ ನೀನ್ ಸೈಜು ಅಂತಾರೆ. 100ಕ್ಕೆ ಒಂದು 10 ಕಲ್ಲು ವೇರಿಯೇಷನ್ ಇರುತ್ತೆ. ಓಕೆ ಸರ್. ಇನ್ನೊಂದು ಮಾಹಿತಿ ಏನಂತಂದ್ರೆ, ಈಗ ನೀವು 7 ಅಡಿ ಕಲ್ಲು ನೆಟ್ಟಿದ್ದೀರಾ, ಇದು 7 ಅಡಿ ಕಲ್ಲಿದೆ. ಈಗ ಇದು ಮತ್ತೆ ಇದು ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಒಂದೇ ಲೆಂತ್ ಅನ್ನೋ ತರ ಕಾಣುತ್ತೆ. ಈಗ ನಾವು ಇಲ್ಲಿ ಬಂತು ಅಂತಂದ್ರೆ ಇದು ಒಂದೇ ಲೆಂತ್ ಇದೆ, ಇಲ್ಲಿಂದ ಇಲ್ಲಿಗೆ ಬಂತೀವಿ ನೋಡಿ. ಇವಾಗ ಇದು ತುಂಡ ಅನ್ಸ್ತಾ ಇದೆ ನನಗೆ. ಅದು ಜಮೀನು ವೇರಿಯೇಷನ್ ಐತೆ. ಆಮೇಲೆ ಈಗ ಕಸ್ಟಮರ್ ಏನ್ ಅನ್ಕೊಳ್ತಾರೆ ಅಂದ್ರೆ, ಮೋಸ್ಟ್ಲಿ ಇದಕ್ಕೆ ಗುಂಡಿನ ತುಂಬಾ ಆಳವಾಗಿ ತೆಗೆದಿರ್ಬೋದು. ಇದಕ್ಕೆ ಈಗ ನೀವು 2 ಅಡಿ ತೆಗಿತಾ ಇರಲ್ಲ, ಇದಕ್ಕೆ 1 ಅಡಿ ಅಥವಾ 1.5 ಅಡಿ ತೆಗೆದಿರ್ಬೋದು ಅಂತ ನೀವೇನ್ ಹೇಳ್ತೀರಿ ಇದಕ್ಕೆ? ಸರ್, ಅದು ಬಂದು ಕಸ್ಟಮರ್ ಕಲ್ಲು ಸರ್. ಅದು ಕಸ್ಟಮರ್ ಹತ್ರ ಒಂದು 60 ಕಲ್ಲು ಉಳ್ಕೊಂಡಿದ್ದು, ಅವ್ರು ನಂದು ಕಲ್ಲೈತೆ ಹಾಕೊಂಡು ಅದೇನೋ ಕಲ್ಲುನ್ ಚಾರ್ಜ್ ಕೊಟ್ಬಿಡಪ್ಪ ಅಂತ ಹೇಳಿದ್ರು. ನಾನು ಕಲ್ಲು ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡು ನಾನು ಇಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದೀನಿ ಸರ್ ಅವ್ರಿಗೆ.
ಅವ್ರೆ ಹೌದು ಸರ್. ಈಗ ನಿಮ್ಮ ಕಲ್ಲಲ್ಲಿ ಯಾವ್ದು ಡಿಫ್ರೆನ್ಸ್ ಬರಲ್ವಾ? ನಮ್ ಕಲ್ಲಲ್ಲಿ ಯಾವ್ದು ಡಿಫ್ರೆಂಟ್ ಬರಲ್ಲ. ಒಂದು ಡಿಫ್ರೆನ್ಸ್ ಬಂದಿದೆ ಅಂದ್ರೆ ಆ ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ಭೂಮಿ ಮೇಲೆ ಡಿಫ್ರೆಂಟ್ ಆಗುತ್ತೆ. ಸ್ವಲ್ಪ ಭೂಮಿ ತುಂಡ ಇರ್ಬೋದು, ಒಂದ್ ಹತ್ರ ಹೈಟ್ ಇರ್ಬೋದು. ನಮ್ ಕಲ್ ನೋಡ್ತಾ ಇದ್ರು ಸ್ವಲ್ಪ ಒಂದೇ ಲೆವೆಲ್ ಇರುತ್ತೆ. ಇದೆಲ್ಲ ಹಳೆ ಕಲ್ಲೆಲ್ಲ ಕಸ್ಟಮರ್ ಕಲ್ಲು ಸರ್. ಹೌದೌದು. ಈಗ ನೀವು 3 ತರದ್ದು ವರ್ಕ್ ಮಾಡ್ಕೊಡ್ತೀರಿ. ಒಂದ್ ಬಂದ್ಬಿಟ್ಟು ಈ ತರ ಮುಳ್ತಂತಿದಲ್ಲಿ ಮಾಡ್ಕೊಡ್ತೀರಿ, ಇನ್ನೊಂದು ಚೈನ್ ಲಿಂಕ್ ಮಿಸ್ ಬರುತ್ತೆ, ಚೈನ್ ಲಿಂಕ್ ಮಿಸ್ ಬರುತ್ತೆ, ಒಂದು ಮಿಲಿಟರಿ ಬ್ಲೇಡ್ ಬರುತ್ತೆ. ಮಿಲಿಟರಿ ಬ್ಲೇಡ್ ಬರುತ್ತೆ. ಅದ್ರಲ್ಲಿ ಇವಾಗ ನೀವು ಜಾಸ್ತಿ ಮಾಡ್ತಾ ಇರುವಂತದ್ದು ಮೂವಿಂಗ್ ಇರುವಂತದ್ದು ಇದೇ ವರ್ಕ್. ಇದೇ ವರ್ಕ್ ಸರ್. ಇದು ಈ ವರ್ಕು ಮೆಸ್ ವರ್ಕ್ ಅವ್ರ ಎರಡೇ ಜಾಸ್ತಿ ಮೂವಿಂಗ್ ಇರೋದು. ಮಿಲಿಟರಿ ಬ್ಲೇಡ್ ಅಂದ್ರೆ ಏನಿದ್ರು ಮಡಿಕೇರಿ ಸೈಡು ಆ ಕಡೆ ಪ್ರಾಣಿಗಳು ಯಾವ ಕಡೆ ಇರುತ್ತೋ ಆ ಕಡೆ ವರ್ಕ್ ಮಾಡಿಸ್ಕೊತಾರೆ ಸರ್. ಆ ರೀತಿಯಲ್ಲಿ ಮಾಡ್ಕೊಡ್ತಾರೆ. ಈಗ ಈ ಒಂದು ವರ್ಕ್ ನೀವು ಮಾಡ್ತಾ ಇದ್ರಿ, ಫೆನ್ಸಿಂಗ್ ಮಾಡ್ತಾ ಇದ್ರಿ. ಈಗ ಕೊನೆಯದಾಗಿ ನಮ್ಮ ಒಂದು ವೀಕ್ಷಕರ ಒಂದು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕಿವಿ ಮಾತು, ನಿಮ್ಮ ಒಂದು ಅನುಭವದ ಮಾತು, ಈಗ ಒಂದು 5 ವರ್ಷದಿಂದ ಇದು ಮಾಡ್ಕೊಂಡು ಬರ್ತಾ ಇದ್ರಿ. ನೀವು ಸಾಕಷ್ಟು ಕಸ್ಟಮರ್ ಜೊತೆ ನೀವು ಮಾತಾಡಿದ್ರಿ, ಮತ್ತೆ ಅವರ ಒಂದು ಏನೆಲ್ಲ ಫೀಡ್ಬ್ಯಾಕ್ ನೀವು ತಗೊಂಡಿದ್ರಿ. ಓವರ್ ಆಲ್ ಆಗಿ ನಾವು ಕನ್ಸಿಡರ್ ಮಾಡೋದಾದ್ರೆ ನಿಮ್ಮ ಒಂದು ಅನುಭವದ ಮಾತು, ಒಂದು ಕಿವಿ ಮಾತು ಒಂದು ಕಸ್ಟಮರ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಿ ಸರ್? ಕೆಲಸ ಯಾರ ಹತ್ರನೇ ಮಾಡಿಸ್ಕೊಳ್ಳಿ, ಕೆಲಸ ಪರ್ಫೆಕ್ಟ್ ಆಗಿ ಮಾಡೋರ ಹತ್ರ ಕೆಲಸ ಮಾಡಿಸ್ಕೊಂಡ್ರೆ ಒಳ್ಳೇದು, ಉತ್ತಮ ಸರ್. ನಮ್ ಕರ್ನಾಟಕದಲ್ಲಿ ಯಾರು ರೇಟ್ ಹೇಳಿಲ್ಲ ಇದುವರೆಗೂ. ನಾನ್ ಹೇಳ್ತಾ ಇದ್ದೀನಿ ಸರ್. ಏನ್ ರೇಟ್ ಇದೆ ಸರ್? ಅದೇ ಈ 6 ಲೇಯರ್ ತಂತಿ ಬರುತ್ತೆ, 850 ರೂಪಾಯಿ ಅಂತ ಹೇಳಿದೀನಿ, 800 ರೂಪಾಯಿ ಅಂತ ಹೇಳಿದೀನಿ. ಮೆಸ್ ಬಂದು ಚೈನ್ ಲಿಂಕ್ ಮೆಸ್ ಡ್ಯುವೆಲ್ ಸ್ಟ್ರಾಂಗ್ 5 ಅಡಿ ಮೆಸ್ 12 ಗೇಜ್ ಸರ್, 1250 ರೂಪಾಯಿ ಮಾಡ್ಕೊಡ್ತೀನಿ. ಟಾಟಾ ಮೆಸ್ಸೇ ಬೇಕು ಅಂದ್ರೆ 1450 ರೂಪಾಯಿ ಆಗುತ್ತೆ ಸರ್, 12 ಗೇಜ್ 5 ಅಡಿ ಮೆಸ್. ಪ್ರತಿಯೊಂದ್ ಜಾಗ ಕರ್ನಾಟಕದಲ್ಲಿ ಎಲ್ಲೇ ಯಾವ ಮೂಲೆ ಕರೆದ್ರು ಹೋಗಿ ಕೆಲಸ ಮಾಡ್ಕೊಡ್ತೀನಿ ಸರ್, ಇದೇ ಜಾಗ ಅಂತಲ್ಲ. ಮಾತಾಡಿ ನನಗೆ ಬಹಳ ಖುಷಿ ಆಯ್ತು. ಈ ಒಂದು ಫೆನ್ಸಿಂಗ್ ವರ್ಕ್ ನೀವು ಸುಮಾರು ಒಂದು 5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸಾಕಷ್ಟು ಕಡೆಯಲ್ಲಿ ನೀವು ಮಾಡಿದಿರಾ. ನಮ್ಮ ಮಂಡ್ಯ ಅಲ್ದೇನೆ ಸಾಕಷ್ಟು ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ಗಳು ಕೂಡ ನೀವು ಮಾಡ್ಕೊಂಡು ಬಂದಿದ್ದೀರಾ. ಎಲ್ಲಾ ಒಂದು ಕಸ್ಟಮರ್ ಗಳ ಒಂದು ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ಇದನ್ನು ಸಾಕಷ್ಟು ಮಾಧ್ಯಮಗಳ ಮುಖಾಂತರ ನಾವು ಬಿಟ್ರೆ ಅನುಕೂಲ ಆಗ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು. ಹಾಗೆ ನಿಮ್ಗೆ ಕೂಡ ಅನುಕೂಲ ಆಗ್ಬೋದು. ಒಂದು ಕಸ್ಟಮರ್ ಕೂಡ ಈಗ ಬೇರೆ ಬೇರೆ ಎಲ್ಲೆಲ್ಲ ಹೋಗಿ ಮಾಡಿಸೋದಕ್ಕಿಂತ ಈ ತರ ಅನುಭವ ಇರುವಂತವ್ರು ವರ್ಕ್ ಮಾಡ್ಕೊಟ್ರೆ ಅವ್ರಿಗೂ ಸ್ವಲ್ಪ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ ಅಂತಕ್ಕೋಸ್ಕರವಾಗಿ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಫೆನ್ಸಿಂಗ್ ವರ್ಕ್ ಹೇಗಿರುತ್ತೆ, ಯಾವ ರೀತಿಯಲ್ಲಿ ವರ್ಕ್ ಅನ್ನ ಮಾಡಲಾಗುತ್ತೆ, ಜೊತೆಗೆ ಯಾವ ಒಂದು ಟೈಪ್ ಮೆಶ್ಗೆ ನಾವು ಏನೇನೆಲ್ಲ ಚಾರ್ಜಸ್ ಅನ್ನ ನಾವು ಅಪ್ಲೈ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ತಿಳ್ಕೊಂಡ್ರಿ. ಇದರಲ್ಲಿ ನಾವು ಮೇನ್ ಆಗಿ ನಾವು ಹೇಳೋದಾದ್ರೆ ಇದರಲ್ಲಿ 3 ಟೈಪ್ ಬರುತ್ತೆ ಅಂತ ನಾನು ಹೇಳಿದೆ. ಒಂದು ಬಂದ್ಬಿಟ್ಟು ಮುಳ್ತಂತಿ ಅಂತ ಈ ರೀತಿ ಬರುತ್ತೆ. ಅದಾದ ನಂತರ ಇನ್ನೊಂದು ಮೆಶ್ ಟೈಪ್ ಅಂತ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ಮಿಲಿಟರಿ ಲೇಸರ್ ಬೇಡ್ ಅಂತ 3 ರೀತಿ ಬರುತ್ತೆ. ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೋ, ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಹಾವು ಕೂಡ ಬರಬಾರ್ದು ಅಥವಾ ಏನು ಸಮಥಿಂಗ್ ಒಂದು ಅಕ್ಕಿಗಳು ಬರಬಾರ್ದು, ಏನು ಬರಬಾರ್ದು ಅನ್ನೋದಾದ್ರೆ ಅದಕ್ಕೆ ಏನ್ ಹಾಕ್ಸ್ಬೇಕು ಅದನ್ನೆಲ್ಲ ಫಸ್ಟ್ ಅವ್ರಿಗೆ ಅವ್ರು ಮಾತಾಡಿದ ತಕ್ಷಣ ಕಸ್ಟಮರ್ ಹತ್ರ ನಾವು ಮಾತಾಡ್ತೀವಿ. ಈ ತರದ ಹಾಕ್ರಿ, ನಮ್ಮಲ್ಲಿ 3 ತರದ್ ಬರುತ್ತೆ. 3 ತರದಲ್ಲಿ ನಿಮ್ಗೆ ಯಾವ ತರ ನೀವು ಕೇಳ್ತೀರಾ ಆ ರೀತಿನಲ್ಲಿ ನಾವು ಮಾಡ್ಕೊಡ್ತೀವಿ. ಹೆಚ್ಚಿನದಾಗಿ ನಾವು ಈ ರೀತಿಯಲ್ಲೇ ನಾವು ಮಾಡ್ತಾರೆ. ಈಗ ಏನ್ ಮೂವಿಂಗ್ ಇದೆಯೋ ಇದು ಸ್ವಲ್ಪ ರೀಸನಬಲ್ ಪ್ರೈಸ್ ಇರುತ್ತೆ, ಕಡಿಮೆ ಪ್ರೈಸ್ ಅಲ್ಲಿ ಇರ್ತದೆ. ಎಲ್ಲರೂ ಕೂಡ ಫೆನ್ಸಿಂಗ್ ನಮಗೆ ಭದ್ರತೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ರೀತಿಯನ್ನ ನಾವು ಮಾಡ್ತಾ ಇದೀವಿ. ಇದನ್ನು ಕೂಡ ನೀವು ಮಾಡ್ಬೋದು. 3 ಟೈಪಲ್ಲಿ ನೀವು ಯಾವುದೇ ಚೂಸ್ ಮಾಡಿ ನಮ್ಗೆ ಕಾಲ್ ಮಾಡಿದ್ರು ಕೂಡ ಇವರು ರವಿ ಅಂತ ಅಂದ್ಬಿಟ್ಟು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರು ನಿಮ್ಗೆ ಮಾಡ್ಕೊಡ್ತಾರೆ. ಒಂದೇ ಎಕರೆನ ಬರೀ ಒಂದು 2 ಅಥವಾ 3 ದಿನದ ಒಳಗಡೆ ಮುಗಿಸ್ತಾರೆ. ಇನ್ನು ಸೈಟ್ ವಿಚಾರದಲ್ಲಿ ಬಂತಾರೆ ಇನ್ನೂ ಬೇಗನೆ ಕೂಡ ಮುಗಿಸ್ಕೊಡ್ತಾರೆ. ಅದನ್ನ ಲೆಂತಿ ಅವ್ರು ಎಳೆಯೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವರು ಸಾಕಷ್ಟು ಒಂದು 5-6 ವರ್ಷದಿಂದ ಇದೇ ವರ್ಕ್ ಅಲ್ಲಿ ಇರೋದ್ರಿಂದ ಜೊತೆಗೆ ಒಂದು ಲೇಬರ್ಗಳು ಕೂಡ ಇರೋದ್ರಿಂದ ಇನ್ ಟೈಮ್ ಬಂದು ಇನ್ ಟೈಮ್ ಮುಗಿಸ್ಕೊಡ್ತಾರೆ. ಆಲ್ ಓವರ್ ಕರ್ನಾಟಕದಲ್ಲಿ ನೀವು ಎಲ್ಲೇ ಕೂಡ ಮಾಡಿಸ್ಬೋದು. ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ನಿಮಗೆ ಕೊಟ್ಟಾದ ನಂತರ ನಾವು ಈ ಒಂದು ವರ್ಕ್ ಅನ್ನ ಮಾಡಿಸುವಂಥದ್ದು. ಯಾವುದ್ರಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ನೋಡ್ಬಿಟ್ಟೆ ನಾವು ಮಾಡ್ಕೊಡೋದು. ನಿಮ್ಗೆ ಯಾವ್ದು ಚೂಸ್ ಆಗುತ್ತೆ ಅದನ್ನ ನಾವು ಮಾಡ್ಕೊಡ್ತೀವಿ. ಇದೇ ತರದ ಒಂದು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ರೀತಿಯಾದ ಜಮೀನನ್ನ ಇಟ್ಕೊಂಡಿತ್ತು ಅಂತಂದ್ರೆ ಅದನ್ನು ಕೂಡ ಅವರು ಭದ್ರತೆಯನ್ನ ಮಾಡ್ಕೊಳ್ಳಿ, ಅವರು ಒಂದು ಹಸನಾದ ಬದುಕನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.